ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ವಜ್ರ ಮಹೋತ್ಸವ ಸಂಭ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಟ್ಟಾಗಿ ಬಾಳೋಣ, ಒಟ್ಟಾಗಿ ದುಡಿಯೋಣ. ಸಂಘದ ಧ್ಯೇಯೋದ್ದೇಶ: ಮಾನವನ ದೈನಂದಿನ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಅವಿಭಾಜ್ಯ ಮತ್ತು ಅವಶ್ಯಕವಾದ ವಿದ್ಯುಚ್ಛಕ್ತಿ ಪೂರೈಕೆಯಂತಹ ಅಪೂರ್ವ ಸೇವೆಯನ್ನು ನಿರ್ವಹಿಸುತ್ತಿರುವ ನಿಗಮದ ನೌಕರರ ಹಕ್ಕು ಹಾಗೂ ಹಿತಾಸಕ್ತಿಯನ್ನು ಕಾಪಾಡುವ ಜೊತೆಗೆ ಗ್ರಾಹಕರಿಗೆ ಗುಣಮಟ್ಟದ ತಡೆರಹಿತ ವಿದ್ಯುಚ್ಛಕ್ತಿ ಪೂರೈಕೆ ಹಾಗೂ ಈ ಸಂಬಂಧ ನಿಗಮ ಮತ್ತು ರಾಜ್ಯ ಸರ್ಕಾರದ ವಿವಿಧ ಗ್ರಾಹಕ ಸ್ನೇಹಿ ಯೋಜನೆಗಳು ಯಶಸ್ವಿಯಾಗಲು ಸುರಕ್ಷತೆಯಿಂದ ಶ್ರಮವಹಿಸಿ ಸಂಘ ಮತ್ತು ಸಂಸ್ಥೆಯ ವರ್ಚಸ್ಸನ್ನು ಉತ್ತುಂಗಕ್ಕೇರಿಸುವುದು. ನೌಕರರ ಅಭ್ಯುದಯವೇ ಸಂಘದ ಧ್ಯೇಯ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಪಕ್ಷಿನೋಟ. ದಕ್ಷಿಣ ಏಷ್ಯಾದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದ ಶಿವನಸಮುದ್ರದಲ್ಲಿ 1902ರಲ್ಲಿ ಜಲವಿದ್ಯುತ್ ಉತ್ಪಾದಿಸಿದ ರಾಜ್ಯ ನಮ್ಮದು. ಅಲ್ಲದೆ 1902ರಲ್ಲೇ ಪ್ರಪಂಚದಲ್ಲೇ ಅತ್ಯಂತ ಉದ್ದನೆಯ, ಅಂದರೆ 147 ಕಿಲೋಮೀಟರ್ ಉದ್ದದ ಹೈ ವೋಲ್ಟೇಜಿನ 35 ಕೆವಿ ಮಾರ್ಗದ ಮೂಲಕ ಶಿವನ ಸಮುದ್ರದಿಂದ ಕೋಲಾರದ ಚಿನ್ನದ ಗಣಿ ಕೆಜಿಎಫ್ಗಾಗಿ ಪ್ರಪ್ರಥಮವಾಗಿ ವಿದ್ಯುತ್ ಹರಿಸಿದ ಹೆಗ್ಗಳಿಕೆಯೂ ನಮ್ಮ ರಾಜ್ಯಕ್ಕಿದೆ. 1905ರ ಆಗಸ್ಟ್ 5ರಂದು ಬೆಂಗಳೂರಿನ ಸಿಟಿ ಮಾರುಕಟ್ಟೆ ಬಳಿಯ ಬೀದಿ ದೀಪಗಳಿಗೆ ಪ್ರಥಮವಾಗಿ ವಿದ್ಯುತ್ ನೀಡಲಾಗಿತ್ತು. ಹೀಗಾಗಿ ಭಾರತದಲ್ಲಿ ವಿದ್ಯುಚ್ಛಕ್ತಿ ಪಡೆದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಪಾತ್ರವಾಗಿದೆ. ರಾಜ್ಯಕ್ಕೆ ವಿದ್ಯುತ್ ಆಗಮನವಾಗಿ 11 ದಶಕಗಳ ಇತಿಹಾಸವಿದೆ. ಇದಕ್ಕೆ ಮುಖ್ಯವಾಗಿ ಕಾರಣರಾದವರು ಮೈಸೂರು ಪ್ರಾಂತ್ಯದ ಅಂದಿನ ಮಹಾರಾಜರಾಗಿದ್ದ ಮಾನ್ಯ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು. ಮೈಸೂರು ಸರ್ಕಾರವು ಒಂದು ಪ್ರತ್ಯೇಕ ವಿದ್ಯುತ್ ಇಲಾಖೆಯನ್ನು 15/3/1903ರಲ್ಲಿ ಗೋಮೆಡ್, ಅಂದರೆ ಗವರ್ಮೆಂಟ್ ಆಫ್ ಮೈಸೂರು ಇಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಎಂಬ ಹೆಸರಿನೊಂದಿಗೆ ಪ್ರಾರಂಭಿಸಿತು. 1957ರಲ್ಲಿ ಕರ್ನಾಟಕದಲ್ಲಿ ಮೈಸೂರು ರಾಜ್ಯ ವಿದ್ಯುತ್ ಮಂಡಳಿಯು 1948ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮದ ಅಡಿಯಲ್ಲಿ ದಿನಾಂಕ 18/6/1957ರ ಪ್ರಕಾರ ಮೈಸೂರು ರಾಜ್ಯ ವಿದ್ಯುತ್ ಮಂಡಳಿ 1/10/1957ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. 20/7/1970ರಂದು ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿಯೇ ಮೈಸೂರು ವಿದ್ಯುತ್ ನಿಗಮ, ಮೈಸೂರು ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎಂಪಿಸಿ ರಚಿತವಾಗಿ ಕಾರ್ಯಾರಂಭ ಮಾಡಿತು. ಇದೇ ಮುಂದೆ ಕರ್ನಾಟಕ ವಿದ್ಯುತ್ ನಿಗಮ ಕೆಪಿಸಿಎಲ್ ಆಗಿ ಪರಿವರ್ತನೆ ಹೊಂದಿತು. ಮೈಸೂರು ರಾಜ್ಯ ವಿದ್ಯುತ್ ಮಂಡಳಿಯು 22/10/1973ರಲ್ಲಿ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಕೆಎಸ್ಇಬಿ ಆಗಿ, ನಂತರ 1/11/1973ರಿಂದ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಕೆಇಬಿಯಾಗಿ ನಾಮಕರಣ ಹೊಂದಿತು. 1/8/1999ರಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿನ ಸುಧಾರಣೆಯ ಅನುಸಾರ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಕವಿಮಂ ಅನ್ನು ವಿಭಜಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ ವಿಶ್ವೇಶ್ವರಯ್ಯ ವಿದ್ಯುತ್ ನಿಗಮ ನಿಯಮಿತ ಎಂದು ಪುನರ್ರಚಿಸಿ ಪ್ರಸರಣ, ವಿತರಣೆಯ ಜವಾಬ್ದಾರಿಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಕ್ಕೆ ವಹಿಸಲಾಯಿತು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವನ್ನು 1/6/2002ರಲ್ಲಿ ವಿಭಜಿಸಿ 4 ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಪ್ರಾರಂಭಿಸಲಾಯಿತು. ಅವು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಮತ್ತು 1/4/2005ರಿಂದ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ವಿಭಜಿಸಿ ಮಂಗಳೂರು ಹಾಗೂ ಮೈಸೂರಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ನಡೆದು ಬಂದ ಹಾದಿಯತ್ತ ನಮ್ಮ ಗಮನ. 1902ರಲ್ಲಿ ವಿದ್ಯುತ್ ಇಲಾಖೆ ಕಾರ್ಯಾರಂಭ ಮಾಡಿದ್ದರೂ ಕೂಡ 1902ರಿಂದ 1964ರವರೆಗೆ ಸಣ್ಣ ಪುಟ್ಟ ಸಂಘಟನೆಗಳನ್ನು ಮಾಡಿಕೊಂಡಿದ್ದ ನೌಕರರು ಒಟ್ಟಾಗಿ ಸೇರಿ ದಿನಾಂಕ
1964ರಂದು ಅಧಿಕೃತವಾಗಿ ಸಂಘವನ್ನ ನೋಂದಣಿ ಮಾಡಿಸಿದರು. ದಕ್ಷಿಣ ಏಷ್ಯಾದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದ ಶಿವನಸಮುದ್ರದಲ್ಲಿ 1902ರಲ್ಲಿ ಜಲ ವಿದ್ಯುತ್ ಉತ್ಪಾದನೆಯನ್ನು ಆರಂಭಿಸಲಾಯಿತು. 1902ರಲ್ಲಿ ಕೋಲಾರಕ್ಕೆ, 1905ರಲ್ಲಿ ಬೆಂಗಳೂರಿಗೆ, 1908ರಲ್ಲಿ ಮೈಸೂರಿಗೆ, ಹೀಗೆ ಹಂತ ಹಂತವಾಗಿ 1925ರ ನಂತರ ರಾಜ್ಯದ ಹಲವು ನಗರ, ಪಟ್ಟಣ, ಗ್ರಾಮಗಳು ವಿದ್ಯುದೀಕರಣಗೊಂಡವು. ವಿದ್ಯುತ್ ಕಾರ್ಮಿಕ ಸಂಘಟನೆಯ ಕಾರ್ಯ 1953ರಲ್ಲಿ ಪ್ರಾರಂಭಗೊಂಡು ಮೈಸೂರು ರಾಜ್ಯ ವಿದ್ಯುತ್ ನೌಕರರ ಸಂಘವು ಟ್ರೇಡ್ ಯೂನಿಯನ್ ಕಾಯ್ದೆಯಡಿಯಲ್ಲಿ 1964ನೇ ಜುಲೈ 18ರಂದು ನೋಂದಣಿ ಸಂಖ್ಯೆ 659ರೊಂದಿಗೆ ನೋಂದಣಿಯಾಯಿತು. ದಿವಂಗತ ವೇದಗಿರಿ ನಾಯಗಾರ್ರವರು ನೋಂದಾಯಿತ ಸಂಘದ ಮೊದಲ ಅಧ್ಯಕ್ಷರಾಗಿದ್ದರು. ದಿನಾಂಕ 25/4/1978ರಲ್ಲಿ ಕರ್ನಾಟಕ ವಿದ್ಯುತ್ ಮಂಡಳಿ ನೌಕರರ ಸಂಘವೆಂದು ಮರುನಾಮಕರಣಗೊಂಡಿತು. 1974ರಲ್ಲಿ ಮಹತ್ವವಾದ ವರ್ಕ್ ಲೋಡ್ ನಾರ್ಮ್ಸ್ ನೌಕರರ ಕಾರ್ಯಾಭಾರ ನೀತಿ ಒಪ್ಪಂದ ಮಾಡಿಕೊಳ್ಳಲಾಯಿತು. 1975ರಲ್ಲಿ ದಿವಂಗತ ವೇದಗಿರಿ ನಾಯಗರ್ರವರು ವಯೋನಿವೃತ್ತಿ ಹೊಂದಿದ ನಂತರ ಉಪಾಧ್ಯಕ್ಷರಾಗಿದ್ದ ದಿವಂಗತ ಎ ತಿಮ್ಮಯ್ಯನವರು ಅಧ್ಯಕ್ಷ ಸ್ಥಾನ ಅಲಂಕರಿಸಿದರು. 1978ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರ 20 ಅಂಶಗಳ ಆರ್ಥಿಕ ಯೋಜನೆಯ ಕಾರ್ಯಕ್ರಮಗಳಲ್ಲಿ ಆಡಳಿತದಲ್ಲಿ ಕಾರ್ಮಿಕರ ಪ್ರಾತಿನಿಧ್ಯ ನೀಡಬೇಕೆಂಬುದನ್ನು ಕರ್ನಾಟಕ ಸರ್ಕಾರ ಪುರಸ್ಕರಿಸಿ ನಮ್ಮ ಮಂಡಳಿಯಲ್ಲಿ ಸಂಘದ ಅಧ್ಯಕ್ಷರಿಗೆ ನಿರ್ದೇಶಕ ಸ್ಥಾನ ನೀಡಿ ಪುರಸ್ಕರಿಸಿದ್ದು ಹಾಗೂ ಮುಂದುವರೆಸಿಕೊಂಡು ಬರುತ್ತಿರುವುದು ಸಂಘಕ್ಕೆ ಹೆಮ್ಮೆಯ ಸಂಗತಿ. ಸಂಘದ ಧೀಮಂತ ನಾಯಕರಾದ ದಿವಂಗತ ಎ ತಿಮ್ಮಯ್ಯರವರನ್ನು ಪ್ರಪ್ರಥಮವಾಗಿ ವಿದ್ಯುತ್ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಯಿತು. ಇದು ಭಾರತ ದೇಶದಲ್ಲಿಯೇ ಪ್ರಪ್ರಥಮವಾಗಿ ನೌಕರರ ಸಂಘದ ಪ್ರತಿನಿಧಿಯನ್ನು ಆಡಳಿತ ಮಂಡಳಿಯಲ್ಲಿ ನೇಮಕ ಮಾಡಿದ್ದು ಚರಿತ್ರೆಯಾಗಿ ದಾಖಲೆಯಾಗಿದೆ. ಸಂಘವು 1978ರಲ್ಲಿ 4,000ಕ್ಕೂ ಹೆಚ್ಚು ತಾತ್ಕಾಲಿಕ ಕೆಲಸಗಾರರ ಸೇವೆಯನ್ನು ಮಂಡಳಿಯ ಸೇವೆಯಲ್ಲಿ ವಿಲೀನಗೊಳಿಸಿ ಖಾಯಂಗೊಳಿಸಲಾಯಿತು. 1981ರಲ್ಲಿ ಟಿಟಿಆರ್ ನೌಕರರ ಸೇವೆಯನ್ನು ಖಾಯಂಗೊಳಿಸಲು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. 2005ರಲ್ಲಿ ಮಾಡಿಕೊಂಡ ಒಪ್ಪಂದದ ಪ್ರಕಾರ ನಮ್ಮ ನಿಗಮಗಳಲ್ಲಿ ಮಾರ್ಚ್ 2003ರವರೆಗೆ ಮಜ್ದೂರ್ ಗ್ಯಾಂಗ್ಮನ್ಗಳಾಗಿ ಸೇವೆಯಲ್ಲಿದ್ದ 7,528 ಮಜ್ದೂರ್ ಗ್ಯಾಂಗ್ಮನ್ಗಳ ಸೇವೆಯನ್ನು ಖಾಯಂಗೊಳಿಸುವ ಒಪ್ಪಂದ ಮಾಡಿಕೊಳ್ಳಲಾಯಿತು. ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ ಎ ತಿಮ್ಮಯ್ಯರವರ ನೇತೃತ್ವದಲ್ಲಿ 1980ರಲ್ಲಿ ದಕ್ಷಿಣ ಭಾರತೀಯ ವಿದ್ಯುತ್ ಮಂಡಳಿಗಳ ಫೆಡರೇಷನ್ ಸ್ಥಾಪನೆಯಾಯಿತು. ನಮ್ಮ ಸಂಘವು ಆಡಳಿತ ವರ್ಗಕ್ಕೆ ಕಾಲಾನುಕಾಲಕ್ಕೆ ಸಲ್ಲಿಸುತ್ತಿರುವ ಬೇಡಿಕೆ ಪಟ್ಟಿಯನ್ನು ಸಾಮೂಹಿಕ ಒಪ್ಪಂದದಿಂದ ಪರಸ್ಪರ ಚರ್ಚಿಸಿ ನೌಕರರ ವೇತನ ಶ್ರೇಣಿ, ಭತ್ಯೆ ಮೊದಲಾದವುಗಳನ್ನು ಕಾಲಕಾಲಕ್ಕೆ ಪರಿಷ್ಕರಣೆಗೊಳಿಸಿ ಒಪ್ಪಂದದ ಮೂಲಕ ಜಾರಿಗೊಳಿಸಲಾಗುತ್ತಿದೆ. ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘವೂ ಸಮಾಜದ ಪ್ರಮುಖ ಅಂಗ ಎಂಬ ವಿಚಾರಧಾರೆ ಹೊಂದಿದ್ದ ಸಂಘದ ಅಧ್ಯಕ್ಷರಾದ ದಿವಂಗತ ಎ ತಿಮ್ಮಯ್ಯರವರಿಂದ ಬೆಂಗಳೂರಿನಲ್ಲಿ ನೌಕರರ ಕಲ್ಯಾಣ ಕಾರ್ಯಕ್ರಮ ಚಟುವಟಿಕೆಗಳಿಗಾಗಿ ಸಮುದಾಯ ಭವನ ನಿರ್ಮಿಸಲು ದಿನಾಂಕ 17/10/1985ರಂದು ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಪ್ರಸ್ತುತ ಸಂಘದ ಒಡೆತನದಲ್ಲಿ ರಾಜ್ಯಾದ್ಯಂತ 22 ಸಮುದಾಯ ಭವನಗಳು ನೌಕರರ ಕಲ್ಯಾಣಕ್ಕಾಗಿ ನಿರ್ಮಾಣಗೊಂಡು ಕಾರ್ಯನಿರ್ವಹಿಸುತ್ತಿವೆ. ಇನ್ನೂ ಹಲವು ಸಮುದಾಯ ಭವನಗಳನ್ನು ನಿರ್ಮಿಸುವ ಯೋಜನೆಯೂ ಇದೆ. ಸಂಘವು ಕೇಂದ್ರ ಸಮಿತಿ, ಸ್ಥಳೀಯ ಸಮಿತಿ ಮತ್ತು ಪ್ರಾಥಮಿಕ ಸಮಿತಿಗಳಾಗಿ 3 ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ರಾಜ್ಯಾದ್ಯಂತ 95 ಸ್ಥಳೀಯ ಸಮಿತಿಗಳು, 371 ಪ್ರಾಥಮಿಕ ಸಮಿತಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಸುಮಾರು 46,000 ಸದಸ್ಯರನ್ನು ಹೊಂದಿ ಏಷ್ಯಾದಲ್ಲೇ ಒಂದು ಸಂಸ್ಥೆಗೆ ಒಂದೇ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿ ಆರಂಭದಿಂದಲೂ ಆಡಳಿತ ವರ್ಗದಿಂದ ಮಾನ್ಯತೆ ಹೊಂದಿರುತ್ತದೆ. ನಮ್ಮ ನಿಗಮಗಳಲ್ಲಿ ಕೆಲಸ ನಿರ್ವಹಿಸಿ ವಯೋನಿವೃತ್ತಿ ಹೊಂದುವ ಸಂಘದ ಸದಸ್ಯರಿಗೆ 15,000 ರೂಪಾಯಿ ನಿವೃತ್ತಿ ಪರಿಹಾರ ಹಾಗೂ ಕರ್ತವ್ಯ ನಿರ್ವಹಿಸುವಾಗ ಮರಣ ಹೊಂದುವ ಸದಸ್ಯರ ಅವಲಂಬಿತರಿಗೆ 40,000 ರೂಪಾಯಿಗಳ ಮರಣ ಪರಿಹಾರವನ್ನು ನೀಡುವ ಸೌಲಭ್ಯವಿದೆ.
ಸಂಘದ ಒತ್ತಾಸೆಯಿಂದ ರಾಷ್ಟ್ರೀಕೃತ ಬ್ಯಾಂಕುಗಳಾದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೆನರಾ ಬ್ಯಾಂಕುಗಳಲ್ಲಿ ವೇತನ ಪಡೆಯುವ ನಮ್ಮ ನೌಕರರಿಗೆ ಯಾವುದೇ ಪ್ರೀಮಿಯಂ ಪಾವತಿಸದೆ 1 ಕೋಟಿ ರೂಪಾಯಿ ಅಪಘಾತ ವಿಮಾ ಸೌಲಭ್ಯ ಒದಗಿಸಲಾಗಿದೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘವು ನಿಗಮದಲ್ಲಿರುವ ಇತರ ನೌಕರ ಸಂಘ ಸಂಸ್ಥೆಗಳಾದ ಕೆಇಬಿ ಇಂಜಿನಿಯರುಗಳ ಸಂಘ, ಕೆಇಬಿ ಲೆಕ್ಕಾಧಿಕಾರಿಗಳ ಸಂಘ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಂಸ್ಥೆ ಮೊದಲಾದ ಸಮಾನ ಉದ್ದೇಶ ಹೊಂದಿರುವ ಸಂಸ್ಥೆಗಳಿಂದ ರಚಿತವಾಗಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಮತ್ತು ಸಂಸ್ಥೆಗಳ ಒಕ್ಕೂಟವು ಅನೇಕ ವರ್ಷಗಳಿಂದ ನೌಕರರ ಬೇಡಿಕೆಗಳ ಬಗ್ಗೆ ಒಗ್ಗಟ್ಟು ಮತ್ತು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದು, ಸದರಿ ಒಕ್ಕೂಟದ ಪದನಿಮಿತ್ತ ಅಧ್ಯಕ್ಷರಾಗಿ ನಮ್ಮ ಸಂಘದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಮುಂದುವರೆಸಿಕೊಂಡು ಬರುತ್ತಿದ್ದಾರೆ. 2024ರಲ್ಲಿ ಸಂಘವು ವಜ್ರ ಮಹೋತ್ಸವದ ಸಂಭ್ರಮದಲ್ಲಿದ್ದು, ಈ ದಿನ ನಾವೆಲ್ಲರೂ ಸಹ ಅದಕ್ಕಾಗಿ ಸೇರಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ವಜ್ರ ಮಹೋತ್ಸವ ವರ್ಷದ ಶುಭಾಶಯಗಳು. ಸಂಘೌ ರಕ್ಷತಿ ರಕ್ಷಿತಃ. ಬಂಧುಗಳೇ, ಅನೇಕ ಸಂದರ್ಭಗಳಲ್ಲಿ ಕಾರ್ಯನಿರ್ವಹಿಸುವಾಗ ನಮ್ಮ ಸಿಬ್ಬಂದಿ ವರ್ಗವು ಸಮಸ್ಯೆಗಳಿಗೆ ಸಿಲುಕಿರುವುದನ್ನು ನೋಡಿದ್ದೇವೆ. ಈ ಸಮಸ್ಯೆಗಳಿಂದ ಕೆಲವೊಮ್ಮೆ ಮರಣ ಸಂಭವಿಸಿದೆ, ಕೆಲವೊಮ್ಮೆ ಅನೇಕರು ಅಂಗವಿಕಲರಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅತ್ಯಂತ ಸುರಕ್ಷತೆಯಿಂದ ಕಾರ್ಯನಿರ್ವಹಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ಬನ್ನಿ, ಎಲ್ಲರೂ ಇಂದು ಸುರಕ್ಷಾ ದೀಕ್ಷೆ ತೆಗೆದುಕೊಳ್ಳೋಣ. ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಸಾಧನಗಳಾದ ಕೈಗವಚ, ಹೆಲ್ಮೆಟ್, ಅರ್ಥಿಂಗ್ ರಾಡ್, ಸುರಕ್ಷಾ ಬೆಲ್ಟ್, ಕಟಿಂಗ್ ಪ್ಲೇಯರ್ ಇತ್ಯಾದಿಗಳನ್ನು ತಪ್ಪದೇ ಬಳಸುತ್ತೇನೆ ಮತ್ತು ನನ್ನ ಸಹೋದ್ಯೋಗಿಗಳಿಗೂ ಬಳಸುವಂತೆ ಉತ್ತೇಜಿಸುತ್ತೇನೆ. ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ. ನಾನು ಆಗಬಹುದಾದ ಅಪಘಾತವನ್ನು ತಪ್ಪಿಸಿ ನನ್ನ ಕಂಪನಿಯನ್ನು ಅಪಘಾತರಹಿತ ಕಂಪನಿಯಾಗಿಸುವಲ್ಲಿ ಎಲ್ಲಾ ಪ್ರಯತ್ನ ಮಾಡುತ್ತೇನೆ. ನನ್ನ ಬೇಜವಾಬ್ದಾರಿಯಿಂದ ಆಗುವ ಅನಾಹುತದಿಂದ ನನಗೆ, ಸಮಾಜಕ್ಕೆ, ಕಂಪನಿಗೆ ಮತ್ತು ನನ್ನ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಸಂಪೂರ್ಣ ತಡೆಯಲು ವೈಯಕ್ತಿಕ ಪಾತ್ರವಹಿಸುತ್ತೇನೆ. ಅತ್ಯಂತ ಕ್ಲಿಷ್ಟಕರ ಸಂದರ್ಭದಲ್ಲಿ ನಿಗದಿಪಡಿಸುವ ಸುರಕ್ಷತಾ ಸೂತ್ರಗಳ ಎಲ್ಲಾ ಮಾನದಂಡಗಳನ್ನು ತಪ್ಪದೇ ಪಾಲಿಸುತ್ತೇನೆ. ಸುರಕ್ಷತೆಯೇ ನಮ್ಮ ಪ್ರಥಮ ಆದ್ಯತೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಎಸ್ಕಾಂಗಳ ನಿರ್ದೇಶಕರು ಹಾಗೂ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ನೋಂದಣಿ ಸಂಖ್ಯೆ 659ರ ಅಧ್ಯಕ್ಷರಾದ ಶ್ರೀ ಕೆ ಬಲರಾಮ್, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶಿವರಾಮ್ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಸರ್ವ ಸದಸ್ಯರ ಶ್ರೇಯೋಭಿಲಾಷೆಗಾಗಿ ಹಾಗೂ ಅವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಹರ್ನಿಶಿ ಶ್ರಮಿಸುತ್ತಿದ್ದಾರೆ. ತಮ್ಮ ಎಲ್ಲಾ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಪರಿಹರಿಸಲು ಸರ್ವಸನ್ನದ್ಧರಾಗಿದ್ದಾರೆ. ಬನ್ನಿ, ನಾವೆಲ್ಲರೂ ಸಹ ಅವರ ಜೊತೆ ಕೈಜೋಡಿಸಿ ಸಂಘವನ್ನು ಮತ್ತಷ್ಟು ಉತ್ತುಂಗಕ್ಕೇರಿಸೋಣ. ನೌಕರರ ಒಗ್ಗಟ್ಟನ್ನು ಚಿರಾಯುಗೊಳಿಸೋಣ. ನಮ್ಮ ಸಂಘವನ್ನು ಬೆಳೆಸೋಣ.